ಹಿಂಗೆ ಬಂದಿದ್ದೆ, ಇಲ್ಲ ಹೋಗ್ತಿದ್ದೆ ನೋಡಿ. ಇಲ್ಲೇ ವ್ಯೂ ತೋರ್ಸೋಣ ಅಂತ ಬಂದಿದ್ದೆ, ಬಂತು. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋಸ್. ಸೊ ಫ್ಯಾಮ್, ಈಗ ಎಲ್ಲಿದ್ದೀವಿ? ಹೇಳೋದು ನೀಟಾಗಿದ್ದೀವಿ. ಸೌದೆ ತೆಗಿದ್ದೀವಿ. ಈಗ ಅಲ್ಲಿ ದರ್ಶನ ಮಾಡ್ಕೊಳಕ್ಕೆ ಹೋಗ್ಬೇಕು. ಅಲ್ಲಿ ಇನ್ನೊಂದು ಬ್ಲಾಗ್ ನೋಡಿದ್ರಲ್ಲ, ಅಲ್ಲೋಗಿ ಸ್ನಾನ ಗಿನ ಮಾಡ್ಕೊಂಡಾದ್ರೆ ಎದ್ದು ಕೂತಿ ಬಂದು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಸೊ ಫ್ಯಾಮ್, ಇಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬಂದು ಅಮ್ಮವರು ಎಡೆ ತಂದಿದ್ರು, ಎಡೆ ಕೊಡ್ತಿದ್ದಾರೆ. ಬನ್ನಿ ಹೋಗೋಣ. ಎಡೆ ಕೊಡ್ತಿದ್ದಾರೆ. ಮೊಸರನ್ನ ಅಲ್ಲಿಂದ ತಿಂದಿದ್ದು, ಎಡೆ ಕೊಟ್ಟು ಪೂಜೆ ಮಾಡ್ತಾರೆ. ಹೋಗೋಣ. ಅಲ್ಲೆಲ್ಲ ಅವ್ರು ಪೂಜೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತಾರೆ. ನಾವು ಹೋಗಿ ಎಲ್ಲ ಅಲ್ಲಿ ಫೋನ ಬೇರೆ ಚಾರ್ಜ್ ಇಡಬೇಕು. ಆವಾಗ ಇಲ್ಲಿ ನೋಡಿದ್ವಿ ಹೆಂಗೆ ವ್ಯೂ ಇದೆ. ಇನ್ನು ಆ ಕಡೆ ವ್ಯೂ ಇತ್ತು. ಬೆಳಿಗ್ಗೆ ಫೋನ್ ತಂದಿರಲಿಲ್ಲ, ಗಾಡಿಗೆ ಬಿಟ್ಟೋಗ್ಬಿಟ್ಟಿದ್ದೀನಿ. ಹೋಗಿ ಸ್ನಾನ ಮಾಡ್ಕೊಂಡು ಗಾಡಿಗೆ ಬಿಟ್ಟೋಗಿದ್ದೆ. ಚಾರ್ಜೇ ಇಟ್ಟಿಲ್ಲ, ಸುಮ್ಮನೆ ಬಿಟ್ಟೋಗಿದ್ದೆ. ಅದಕ್ಕೆ ನೋಡಿ ಇಲ್ಲಿ ಏನು ಸೈಕ ಕಾಣಿಸೋದು ಗೊತ್ತಾ? ಫೋನ್ ಅಷ್ಟೊಂದು ಇಂಟ್ರೆಸ್ಟ್ ಆಗಿರಲ್ಲ. ಇಲ್ಲಿ ಬರ್ರಿ ಮತ್ತೆ ಡೈರೆಕ್ಟಾಗಿ ಸೈಕ್ ಬನ್ನಿ. ಇನ್ನೊಂದು ಸೌದತ್ತಿ ಇದಕ್ಕೆ ಹೋಗೋಣ. ಮೇಲ್ಗಡೆ ಅಂದರೆ ಇದ್ರ ತಗ ಎಲ್ಲಮ್ಮ ಗುಡಿ ತಗ, ದೊಡ್ಡೆಲ್ಲಮ್ಮ. ಇಲ್ಲಿ ಇದೊಂದು ಹೋಗೋದು ಅಷ್ಟೇ. ಓಕೆ, ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ತೀನಿ. ಒಳಗಡೆ ವೀಡಿಯೋ ಮಾಡಬೇಕು, ಇಲ್ಲೋ ಗೊತ್ತಿಲ್ಲ. ನೋಡುವ, ವೀಡಿಯೋ ಮಾಡೋದಿದ್ರೆ ಮಾಡುವ, ಇಲ್ಲಾಂದರೆ ಇಲ್ಲ, ಹಂಗೆ ಹೋಗುವ. ಅದು ಇಲ್ಲಿವರೆಗೆ ಬಂದು ಬ್ಲಾಕ್ ಮಾಡ್ತಿದ್ದೀನಿ. ಆ ಎಲ್ಲ ಮನೆ ಕಾಪಾಡಬೇಕಲ್ಲ. ಓಕೆ ಫ್ಯಾಮ್, ಸೊ ಈಗ ಅಲ್ಲಿಗೆ ಹೋಗೋಣ ಬನ್ನಿ. ಈ ಸತಿ ದಸರಾಗ ಸ್ವಲ್ಪ ಕಮ್ಮಿ ಜನ ಬಂದಿದ್ದಾರೆ. ಪ್ರತಿ ಸಲ ತುಂಬ ಇದಾರಂತೆ. ಈ ಸಲ ಫುಲ್ ಕಮ್ಮಿ ಇದ್ದಾರೆ. ನೋಡಬೇಕು. ಸತಿ ನಮ್ಮ ಅಪ್ಪಾಜಿಯವರು ನವಂಬರಾಗ ಬಂದಿದ್ದರು. ಸಿಕ್ಕಾಪಟ್ಟೆ ರಶ್. ಕಾಲಿಡಕ್ಕೆ ಜಾಗ ಇರಲಿಲ್ಲ. ಇವಾಗೆಲ್ಲ ಖಾಲಿ ಹೊಡಿತು. ಖಾಲಿ ಅಲ್ಲ, ಒಂದು 30% ಅಷ್ಟೇ ಜನ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಗುಡ್ಡೆಲ್ಲ ಹೊರತು ಮಾಡಿರೋದು. ಎಲ್ಲ ಗುಡ್ಡದೊಳಗೆ ಇರೋದು ಊರು. ಹಾಗಾಗಿ ಸ್ವಲ್ಪ ಬನ್ನಿ. ಅಲ್ಲಿ ಸ್ವಲ್ಪ ನೀರು ಇರ್ತಾರೆ. ಸ್ವಲ್ಪ ನೀರು ತರಕ್ಕೆ ಹೋಗಿದ್ರೆ ನೀರು ತಂದು ಹೋಯ್ತಾ. ಇವಾಗ ದೇವಸ್ಥಾನ ಒಂದು ಗಂಟೆ ಹೊರಗೆ ನಿಂತ ಆಮೇಲೆ ಲೈನಾಗಿ ನಿಂತ ಆಮೇಲೆ ಒಳಗೆ ಎಂಟ್ರಿ ಆಗಿದ್ವಿ. ಸೊ ಇನ್ನೂ ಒಳಗೈತೆ, ಇನ್ನೂ ಒಳಗೆ ಹೋಗ್ಬೇಕು.
ರಾತ್ ಕಳಿಸ್ತಾಯಿ ಹೋಗು. ದೇವಸ್ಥಾನ ಅದೇ ಕಾಲದ ಒಳಗ್ ತೋರಿಸ್ದೆ ವಿಡಿಯೋ ಫೋಟೋ ಏನು ತೆಗಂಗಿಲ್ಲ, ಅದಕ್ಕೆ ಜಸ್ಟ್ ಸುಮ್ಮನೆ ಕ್ಲಿಪ್ ತಗೊಂಡಿದೀನಿ. ಹಾಕೊಂಡ್ರೆ ಆಗ್ತದೋ ಇಲ್ಲ ಗೊತ್ತಿಲ್ಲ, ಆದ್ರೂ ಆಗ್ತದೆ ನೋಡಿ. ಸೊ ಫ್ಯಾಮಿಲಿ ಇವಾಗ ಹೋಗಂ ಬನ್ನಿ. ಏನೋ ಮಾಡ್ತೀನಿ ಏನ್ ಮಾಡ್ತೀನಿ. ಸೊ ಫ್ಯಾಮಿಲಿ ಇವಾಗ ಲೋ ಬಂದ್ವಿ. ಅದಕ್ಕೆ ಎಲ್ಲ ಮಾಡ್ತಾರೆ ಇಲ್ಲಿ, ಪರವಾಗಿಲ್ಲ. ನಾವು ಹೆಂಗೆ ಬೆಳಿಬೇಕಂದ್ರೆ ಆ ಜಾಗ ನಾವು ಬಂದ್ರೆ ಸೈಡಿಗೆ ಹೋಗ್ಬೇಕು, ಹೆಂಗ್ ಬೆಳಿಬೇಕು. ಇವಾಗೆಲ್ಲ ಆಯ್ತು, ಹೋಗ್ಬೇಕು. ಹೋಗಿ ಪ್ರಸಾದ ಗಿಸಾದ ಮಾಡಿ ಎಡೆ ಇಟ್ಟಿ ಹೋಗೋದು. ಇದು ದೇವಸ್ಥಾನ ದೇವಸ್ಥಾನ ಸಣ್ಣದು, ಶೆಡ್ ಗಿಡ್ಡೆಲ್ಲ ಹಾಕಿ ಎಲ್ಲ ಎಷ್ಟು ದೊಡ್ಡದ್ ಮಾಡಿದಾರೆ ನೋಡಿ. ಇಲ್ಲ ತಿರುಪತಿ ಮಾಡಿದ್ದ ಸ್ವಲ್ಪ ಗಲೀಜ್ ಏನ್ ಮಾಡಕ್ಕೆ ಇದ್ದಾರೆ. ಇವಾಗ ಹೋಗಂದ್ ಬನ್ನಿ. ಗಾಡಿಗೆ ಇಲ್ಲಿವರೆಗೂ ಇಲ್ಲಿವರೆಗೂ ಬಂದೆ ನೋಡಿ, ವ್ಯೂ ಹೆಂಗಿದೆ. ವ್ಯೂ ಚೆನ್ನಾಗೈತೆ. ಗಾಡಿ ತಗೋಬೇಕು, ನಡಿಯಕ್ ಆಗ್ತಿತ್ತ, ಮೇಲೆ ಐತೆ. ಹೋಗೋಣ ಬನ್ನಿ. ಹಿಂಗೆ ಬಂದಿದ್ದೆ, ಇಲ್ಲೇ ವ್ಯೂ ತೋರ್ಸೋಣ ಅಂತ ಬಂದಿದ್ದೆ. ಬಂದು ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಹೊರಡುವ ಹೋಗಿ. ನೋಡಿ ಎಲ್ಲರೂ ಹೋಗ್ತಿದ್ದಾರೆ, ನಾನಿಲ್ಲ. ಬಂದ್ಬಿಟ್ಟು ಸೀಟೆ ಕೂತ್ಕೊಳ್ಳೋಕ್ಕಾಗಲ್ಲ, ಇಲ್ಲಾಂದ್ರೆ ಕಾಲಿಂದ ಆರಾಮಾಗಿ ಚಾಪೆ ಮಧ್ಯೆ ಇಕ್ಕಣಿ ಹಿಂಗಾಡಕ್ಕೆ. ಓಕೆ, ಎಲ್ಲ ಲಗೇಜ್ ಲೋಡ್ ಆಗಿದೆ ನೋಡಿ. ಸೊ ಹೋಗುವ ಬನ್ನಿ. ಅಯ್ಯ ಅಂತ ತಡೆಯಮ್ಮ, ಅಲ್ಲಿ ನಡ್ರಿ. ಹೇಳ್ಕೊಡಿದ್ರಿ ಬಂದಿದ್ವಲ್ಲ, ಅಲ್ಲಿ ಬಂದು ಈಗ ಉಂಡಿಗೆ ದುಡ್ಡು ಹಾಕ್ಬೇಕಂತ ಹೇಳಿದ್ರು. ದುಡ್ಡು ಹಾಕೋ ದೇವಸ್ಥಾನಕ್ಕೆ ಬಂದಿದ್ದೀನಿ, ಉಂಡಿಗೆ ದುಡ್ಡು ಹಾಕೋ ಬನ್ನಿ. ಕಮ್ಮಿ ಹೋಗೋಣ ಬನ್ನಿ. ಅಷ್ಟೇ, ಉಂಡಿಗೆ ದುಡ್ಡು ಹಾಕ್ಬೇಕಿತ್ತು, ಹಾಕಿದ್ವಿ. ಎಸ್ಕೋ ಇವಾಗ ಚಳ್ಳಕೆರೆಗೆ, ಡೈರೆಕ್ಟ್ ಚಳ್ಳಕೆರೆಗೆ ಹೋಗು. ಸೊ ಫ್ಯಾಮ್ ಇವಾಗ ಎಲ್ಲ ಆಯಿತು, ಚಳ್ಳಕೆರೆಗೆ ಹೋಗುವ. ನೋಡಿ ಸೈಕ್ ವ್ಯೂ ಇಷ್ಟೇ. ನಾವು ಹೋಗೋ ಬನ್ನಿ, ಏನಾದರೂ ನೋಡ್ಕೊಳಕಲ್ಲ. ಬಿಗ್ ಬಾಸ್ ಆಗ್ತೀನಿ ತಡಿ. ಸಬ್ಸ್ಕ್ರಿಪ್ಷನ್ ಇಲ್ಲಲ್ಲ ಅಪ್ಪಾಜಿ, ಸಬ್ಸ್ಕ್ರಿಪ್ಷನ್ ಸಚ್ ನೋಡಂತೆ. ಹಾಂ, ಮೊಬೈಲ್ ನಂಬರ್ ಇರಲ್ಲ ಅನ್ಸುತ್ತೆ, ಸ್ಕ್ಯಾನರ್.
ಫಸ್ಟ್ ಹಾಸ್ಪಿಟ್ಲ್ ಹಾಟ್ಸ್ಪಾಟ್ ಕಣೆ. ಫಸ್ಟ್ ಹಾಸ್ಪಿಟಲ್. ಇವಾಗ ಎಲ್ಲಿ ಇಳಿದಿದ್ದೀವಿ. ಗೋಬಿ ತಗೊಂಡು ಒಂದು ಜ್ಯೂಸ್ ತಗೊಂಡಿದ್ದೀವಿ. ತಿಂದು ಬೇಕೆ ಮೇಲೆ ಅವರೆಲ್ಲ ಟೀ ಕುಡಿತೀವಿ ಕೂತ್ಕೊಂಡು. ನಾವು ಮಾತ್ರ ಗೋಬಿ ತಿಂತೀವಿ. ಆಯಿತು ಬರೋಕ್ಕೆ ಇವಾಗ ಹುಬ್ಳಿಗೆ ಬಂದಿದ್ದೀವಿ. ಹುಬ್ಳಿಲಿ ಸಿದ್ಧರು ಮಠ ಅಂತ ಐತೆ ಅಂದು ಇಲ್ಲಿ ವಿಸಿಟ್ ಮಾಡಿದ್ದೀವಿ ನೋಡಿ ಇವಾಗ ಹೋಗಂ ಬನ್ನಿ. ಕಾಲು ಕೈತೆಲ್ಲ ತೊಳ್ಕೊಂಡು ಎಲ್ಲನೂ ತೋರಿಸ್ತೀನಿ ಬನ್ನಿ ಹೋಗುವ. ಇವಾಗೆಲ್ಲ ಮಕ್ಕಳಿಗೆ ಬರ್ಕೊಂಡು ಶಾಪಾಗಿ ಬಂದು ಇಲ್ಲಿ ನೋಡಿ ದೊಡ್ಡ ದೇವಸ್ಥಾನಪ್ಪ. ಒಳಗೆ ವೀಡಿಯೋ ಮಾಡೋಂಗಿಲ್ಲ ಅದಕ್ಕೆ ಇಲ್ಲೇ ಮಾಡ್ತಿದ್ದೀನಿ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಒಂದೊಂದೇ ಹೋಗೋ ಬನ್ನಿ. ಇಲ್ಲೊಂದಿದೆ, ಇನ್ನೊಂದು ಹೊರಡೋದಿದೆ ಬನ್ನಿ ಹೋಗು. ಇಲ್ಲೊಂದಿದೆ, ನೆಕ್ಸ್ಟ್ ಅಲ್ಲೊಂದಿದೆ. ಇವಾಗ ಇದ್ರಾಗಿಲ್ಲ ಅದ್ರಾಗ ಒಂದು ನೋಡ್ಕೊಂಬರೋದು. ಹಂಗೋಗಿ ಹಿಂಗೆ ಬರೋಣ ಬನ್ನಿ. ಇವಾಗ ಅಲ್ಲಿ ಹೋಗ್ಬೇಕು. ಎಷ್ಟೊಂದು ಟಿಪ್ ತಗೊಂಡಿದ್ದೀನಿ ಇಲ್ಲಿ. ಇವಾಗ ಇಲ್ಲಿಗೆ ಬಂದಿದ್ದೀನಿ. ಬನ್ನಿ ಒಳಗೆ ಹೋಗಿ ಬರೋಣ. ಒಳಗೆ ಅಷ್ಟೊಂದು ಒಳಗಡೆ ಹೋದರೆ ವಿಡಿಯೋ ಮಾಡೋಕ್ಕೆ ಬಿಡೋದು. ಇಲ್ಲಿಂದ ಡೈರೆಕ್ಟ್ ಒಂದು ಶಾರ್ಟ್ ತಗೊಂಡು ಅಡ್ಜಸ್ಟ್ ಮಾಡ್ಬೇಕು. ಸೊ ಫ್ಯಾಮಿಲಿಗೆ ಅನ್ನ ಸಾಂಬಾರು ತಿಂತಿದ್ವಿ. ಒಂದು ಬೀಡ ತಗೊಂಬಂದು ಹಾಕೊಂಡು ಊಟ ಎಲ್ಲ ಆಯಿತು. ಇಲ್ಲಿ ನೋಡಿ ಭಾಳ ಇದೈತೆ. ಇವಾಗ ನೆಕ್ಸ್ಟ್ ಚಳ್ಕರೆ. ನನಗೂ ಗೊತ್ತಿಲ್ಲ ಇಲ್ಲಿ ಬರೋ ಪ್ಲ್ಯಾನು. ಮಕ್ಕೊಂಬಿಟ್ಟಿದೆ ಕಂಪ್ಲೀಟಾಗಿ ಬಿಗ್ ಬಾಸ್ ನೋಡ್ಕೊಂಡು. ಆಮೇಲೆ ಎಬ್ಬಸು ಇಲ್ಲಿದ್ದೀವಿ. ರಥಾಜಿ ಇವರೇ ನೋಡಿ ಕರ್ಕೊಂಡ್ಬಂದಿದ್ದಾರೆ. ಅದು ನಮ್ಮ ಬಾಸ್ ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದಾರ. ಇವರೇ ಕರ್ಕೊಂಡ್ಬಂದಿರೋದು. ಸೌದತ್ತಿಗೆ ಇವರೇ ಕರ್ಕೊಂಡ್ಬಂದಿರೋದು. ಬನ್ನಿ ಹೋಗೋಣ. ರಶ್ಕೋ ಚಳ್ಕೆರೆ ನೀವು ಇದ್ದೆ ಈಗಲೇ 8 ಗಂಟೆ. ಇವಾಗ ಹೋಗೋ ಅಷ್ಟೇ 12 ಗಂಟೆ ಆಗುತ್ತೆ. ಬನ್ನಿ ಹೋಗುವ. ಗುಡ್ ಮಾರ್ನಿಂಗ್. ರಾತ್ರಿ 1:15 ಆಯಿತು ಬರೋಷ್ಟಾಗಿ. ಬಂದು ಏನು ಮಾಡೋದು, ಎಲ್ಲ ಐಟಮ್ಸ್ ಎಲ್ಲ ಇಟ್ಟ ಮೇಲೆ ಮಕ್ಕೊಂಬಿಟ್ಟು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಚೆನ್ನಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ ಬಾಯ್.